ಪವಿತ್ರ ಬಂಧನ ಇವತ್ತಿನ ಎಪಿಸೋಡಲ್ಲಿ ಪವಿತ್ರಾಗ ಐಸ್ ಪ್ಯಾಕ್ ಮಸಾಜ್ ಮಾಡ್ತಾ ಇರ್ತಾನೆ. ದೇವ್ ಸರ್ ಅಂತೆಲ್ಲ ಹೇಳಿದೆ. ಏನಿಲ್ಲ, ನೀವು ಸುಮ್ಮನೆ ಮಲ್ಕೊಳ್ಳಿ ಅಂತೆಲ್ಲ ಹೇಳಿ ಐಸ್ ಪ್ಯಾಕ್ ಕೈಗೆ ಕಾಲಿಗೆ ಮಸಾಜ್ ಮಾಡಿ ನೆಕ್ಸ್ಟ್ ಆಯಿಂಟ್ಮೆಂಟ್ ತೊಗೊಂಬಂದು ಹಚ್ತಾನೆ. ಆಯಿಂಟ್ಮೆಂಟ್ ತೊಗೊಂಬಂದು ಹಚ್ತಾ ಇರ್ತಾರೆ. ಮಲ್ಕೊಳ್ಳಿ ಅಂತೆಲ್ಲ ಹೇಳಿ, ಸರ್ ಬೇಡ ಸರ್ ನಾನೇ ಹಚ್ಕೊತೀನಿ ಅದೆಲ್ಲ ಏನಿಲ್ಲ ಪವಿತ್ರ ಅವರೇ, ನೀವು ಮಲ್ಕೊಳ್ಳಿ ಅಂತೆಲ್ಲ ಹೇಳಿ ಮಲಗಿಸ್ತಾನೆ. ಪವಿತ್ರ ತಾನೇ ಆಯಿಂಟ್ಮೆಂಟ್ ಹಚ್ತಾನೆ. ತಾನೇ ಆಯಿಂಟ್ಮೆಂಟ್ ಹಚ್ಚಿ ಈ ಕಡೆ ಗುಡ್ ನೈಟ್, ತುಂಬ ನೆಮ್ಮದಿಯಿಂದ ನಿದ್ದೆ ಮಾಡಿ ಅಂತೆಲ್ಲ ಹೇಳ್ತಾನೆ. ಬೇಡ ಅಂದರೆ ರಥ ಎಲ್ಲ ಮಾಡಿ ಕೈ ಕಾಲು ಎಲ್ಲ ನೋವು ಮಾಡ್ಕೊಂಡಿರೋದಲ್ಲ, ಮತ್ತೆ ಆಯಿಂಟ್ಮೆಂಟ್ ಹಚ್ಚೋದು ಬೇಡ ಮಲ್ಕೊಳ್ಳಿ ಸುಮ್ಮನೆ ಅಂತ ಬೈದು ಇಲ್ಲ ಮಗಳನ್ನ. ಈ ಕಡೆ ನಮ್ರತ ದೇವ್ ಹಾಲು ಕೊಟ್ಟೋಗಿದ್ದೆ ನೆನ್ಸ್ಕೊತಾ ಇರ್ತಾನೆ. ನನಗೆ ಹಾಲಂತೆ ಕೊಟ್ಟೋಗಿ ನೋಡು ಚಲ್ಲಿ ಬಿಡ್ತೀನಿ ಇಲ್ಲ ನಾನು ಇದಕ್ಕೆ ಚಲ್ಲೋದಿಲ್ಲ ಬಿಡು ನಾನು. ದೇವ್ ಈ ಹಾಲು ನೀನು ಇವತ್ತು ಕೊಟ್ಟೋಗಿದ್ದೆ, ನಾಳೆ ನೀನೇ ಬಂದು ನಿನ್ನ ಕೈಯಾರ ನನಗೆ ಹಾಲು ನೀನೇ ಕುಡಿಸ್ಬೇಕು, ನಾನು ಆ ರೀತಿ ಮಾಡ್ತೀನಿ ನೋಡು ಅಂತೆಲ್ಲ ಹೇಳ್ತಾ. ಅದೇ ರೀತಿ ಅದೇ ನನ್ನ ಚಾಲೆಂಜ್ ಅಂತೆಲ್ಲ. ಇವಾಗ ಸೂರ್ಯ ಹುಟ್ಟಿದಾಗ ಬೆಳಕಾದಾಗ ಆವಾಗ ಪವಿತ್ರ ಮಕ್ಕೊಂಡಿರ್ತಾರೆ. ಗುಡ್ ಮಾರ್ನಿಂಗ್ ಪವಿತ್ರ ಅವ್ರಿ ಅಂತ ಬಿಸಿನೀರು ಕಾದಿದೆ, ಪೇಸ್ಟ್ ಕೈಯಲ್ಲಿದೆ, ಟವಲ್ ಇಲ್ಲಿ ಹಾಕ್ಕೊಂಡಿದೆ, ನಡೀರಿ ಫ್ರೆಶ್ ಅಪ್ ಆಗಿ ನಡೀರಿ ಅಂತೆಲ್ಲ. ಬೇಡ ದೇವ್ ಸರ್ ಅದು ನಾನೇ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳಿ, ಅದು ಹೆಂಗೆ ಹಾಕ್ತೀರಿ, ಕೈ ನಡೆಯೋಕ್ಕೆ ಬರ್ತಾ ಇಲ್ಲ ನಿಮಗೆ ಅಂತೆಲ್ಲ ಹೇಳ್ತಾ. ಇಲ್ಲ ನಾನೇ ಹಾಕ್ತೀನಿ ಅಂತ ಹಿಂಗೆ ಜಡೆ ಹಾಕೋನಕ್ಕೆ ಕೂದ್ರಿಂದ ಅದು ಹೆಂಗೆ ಹಾಕೋನಕ್ಕೆ ಬರುತ್ತೆ, ನಾನೇ ಹಾಕಲ್ಲ ಅಂತಾರೆ. ನೀವು ಹಾಕ್ತೀರಾ? ಬ್ಯಾಂಡ್ ಎಲ್ಲಿದೆ ಅಂತ ಹೇಳಿ ತೊಗೊಂಡು ರಬ್ಬರ್ ಹಾಕಿದಾಗ ಅದು ದೇವ್ ಸಾರಿ ಒಂದು ಹಾಕಬೇಕು, ಇಲ್ಲಾಂದರೆ ಬಿದ್ದೋಗುತ್ತೆ ಅಂತಲ್ಲ, ಇನ್ನೊಂದು ಹಾಕಬೇಕಾ ಕೂದಲು ಅಳಕತ್ತೆ ಅಂತಾರೆ. ಸರಿ ಅಂತೆಲ್ಲ ಹೇಳಿ ಬ್ಯಾಂಡ್ ಹಾಕ್ತಾರೆ. ಅದೇ ಟೈಮಿಗೆ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದು ಹಲೋ ದೇವ್ ಅಂತಾರೆ. ಡಾಕ್ಟ್ರು ಅದು ಅಂತೆಲ್ಲ ಹೇಳಿದಾಗ ಅದೇ ರಾಧಿಕಾ ಮೇಡಮ್ ಅವರು ಫೋನ್ ಮಾಡಿದರು, ಅದಕ್ಕೆ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಅದೇ ಕಾಲೇನೋ ನಡೆಯೋಕ್ಕೆ ಬರ್ತಾಯಿಲ್ಲ ಅಂತ ಹೇಳಿದ್ದಾರೆ ಮೇಡಮ್ ಅವರು, ಅದಕ್ಕೆ ಬಂದಿದ್ದೀನಿ ಅಂತೆಲ್ಲ ಹೇಳ್ತೀನಿ. ಆವಾಗ ಆಯಿಂಟ್ಮೆಂಟ್ ನೋಡಿ ಕಾಲಿಗೆ ಕೈಗೆಲ್ಲ ನೋಡಿ ಇಂಜೆಕ್ಷನ್ ಹಾಕಬೇಕಂತ. ಇಂಜೆಕ್ಷನ್ ಬೇಡ ಡಾಕ್ಟರ್ ಭಯ ಆಗುತ್ತೆ ಅಂತಲ್ಲ, ನಿಮಗೆಲ್ಲ ಪವಿತ್ರ ಅವ್ರಿಗೆ ಅವತ್ತು ನಮ್ಗೆ ಇಂಜೆಕ್ಷನ್ ಹಾಕ್ಬೇಕಾದ್ರೆ ನೀವು ಆ ತಿರುಗಿ ನಿಂತಿದ್ದಿಲ್ಲ, ನಿಮಗೆ ನೋವಾಗಲ್ವಾ ಅಂತಲ್ಲ. ಏನಾಗಲ್ಲ ದೇವ್ ಸರ್ ಸುಮ್ಮನೆ ಇರಿ ಅಂತ, ಇಂಜೆಕ್ಷನ್ ನಾನೇ ಹಾಕ್ತೀನಿ ಅಂತೆಲ್ಲ ಹೇಳಿ ಅವರು ಮೇಡಮ್ ಅವರು ಇಂಜೆಕ್ಷನ್ ಹಾಕ್ತಾರೆ. ಡೋಂಟ್ ವರಿ ಅಂತ, ನಡೆಯೋಕ್ಕಾಗ್ತಾಯಿಲ್ಲ ಏನಿಲ್ಲ ಸರ್, ಅದೆಲ್ಲ ಸೆಪ್ಟಿಕ್ ಇಂಜೆಕ್ಷನ್ ಹಾಕಿದ್ದೀನಿ, ಪೇನ್ ಕಿಲ್ಲರ್ ಎಲ್ಲ ಹಾಕಿದ್ದೀನಿ, ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳಿದ. ಅದೇ ಟೈಮ್ಗೆ ರಾಧಿಕಾ ಬರ್ತಾರೆ. ರಾಧಿಕಾ ಬಂದು ಡಾಕ್ಟ್ರು ಏನು ತೊಂದರೆ ಇಲ್ವಲ್ಲ ಅಂದರೆ ಏನು ತೊಂದರೆ ಇಲ್ಲ ಅಂತೆಲ್ಲ ಹೇಳಿದೆ. ಏನು ತೊಂದರೆ ಇಲ್ವಲ್ಲ ಅಂತ ಅಮ್ಮಗ ಒಳಗೇನೆ ರಾಧಿಕಾ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ತೋರ್ಪಡಿಸ್ಕೊತಾ ಇಲ್ಲ, ಅದನ್ನು ಕೋಪದಿಂದ ತೋರ್ಪಡಿಸ್ಕೊತಾರ ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ಅಮ್ಮ ಅಂತೆಲ್ಲ ಹೇಳಿ ಮಾತಾಡೋಕೆ ಹೋಗ್ತಾನೆ. ದೇವ್ ಮಾತಾಡಿದರೆ ಅವ್ರು ರಾಧಿಕಾ ಮೇಡಮ್ ಅವರು ಅಲ್ಲಿ ನಿಂದ್ರಲಾರ್ದೆ ಹೋಗ್ಬಿಡ್ತಾರೆ. ಅವರು ಹೋದಾಗ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅದು ದೇವ್ ಸರ್ ಅಂತಾರೆ, ಇರಲಿ ಬಿಡಿ ಸಮಸ್ಯೆ ಯಾವಾಗೂ ಹಿಂಗೆ ಇರಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತೆಲ್ಲ ಹೇಳಿ ದೇವ್ ಮುಖ ಚಿಕ್ಕದು ಮಾಡಿಕೊಂಡು ಹೋಗ್ಬಿಡ್ತಾನೆ. ಅವರಮ್ಮ ಹೋಗಿದ್ದು ನೋಡಿ ದೇವ್ ತುಂಬ ಚಿಕ್ಕದು ಮಾಡ್ಕೊಂಡು ಒಂದು ಕಡೆ ನಡೀರಿ ಫ್ರೆಶ್ ಅಪ್ ಆಗಬೇಕಂತಂದೆಲ್ಲ ಹೇಳಿ ಆ ಕಡೆ ನಮ್ರತ ಈ ಪವಿತ್ರಾಗ ಬಿಕ್ಕಳಿಕೆ ಬಂದರು. ಪವಿತ್ರ ನೀರು ಕೊಡಬೇಕಂದ್ರೆ ನೀರು ತೊಗೊಂಬರ್ತೀನಿ ಅಂತ ದೇವ್ ಹೋಗ್ತಾನೆ. ನೀರು ತೊಗೊಂಬರ್ತೀನಿ ಅಂತೆಲ್ಲ ಹೋದಾಗ ನಮ್ರತ ಫಾಲೋ ಮಾಡ್ಕೊಂಬ ದೇವ್ ಇಲ್ಲಿ ನಾನು ನಿನ್ನೆಯಿಂದ ಹೇಳ್ತಾ ಚೈನಾಗೆ ಮೀಟಿಂಗ್ ಹೋಗಬೇಕು, ನಾವು ಚೀನಾಗೆ ಹಂಗೆಲ್ಲ ಕ್ಲೈಂಟ್ ಹತ್ರ ಮಾತಾಡಿದ್ರೆ ನಿನಗೆ ಪ್ಲ್ಯಾನ್ ಮಾಡಬೇಕು ಚೈನಾ ಟ್ರಿಪ್ ಅಂತಂತೆ. ನಮ್ರತ ನಾನೀಗ ಬ್ಯುಸಿ ಇದ್ದೀನಿ, ಅದನ್ನೆಲ್ಲ ನೀನೇ ನೋಡ್ಕೊಂತ ನಾನು ಆಮೇಲೆ ನೋಡ್ತೀನಿ. ಅಲ್ಲ ಅಮ್ಮ ಕಾಫಿನ ನಂಬರ್ 1 ಕಾಫಿ ಮಾಡಬೇಕಂತ ಹೇಳಿದರೆ ಈಗ ನೀನು ಇದೆಲ್ಲ ಮರ್ತು ಬಿಟ್ಟಿಯಾ, ಗೋಲೆಲ್ಲ ಮರ್ತೀಯ, ನಾನು ಯಾವ ಗೋಲು ಮರ್ತಿಲ್ಲ, ಡೋಂಟ್ ಟೀಚ್ ಎನಿ ಲೆಸನ್ ಅಂತೆಲ್ಲ ಹೇಳಿ ಬೈದ್ಬಿಟ್ರೆ ನಾನು ಏನು ಮಾಡಬೇಕು ಏನಿಲ್ಲ ಗೊತ್ತಿಲ್ಲ ನನಗೆ, ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿದೆ, ನಾನು ಬೇಡ ಅಂತೆಲ್ಲ ಹೇಳಿರಲ್ಲ ಅಂತೆಲ್ಲ ಹೇಳ್ದ. ಇಲ್ಲಿ ತೊಗೊಂಡೋಗಿ ಅದೇ ಟೈಮಿಗೆ ಪವಿತ್ರಾಗೆ ನೀರು ತೊಗೊಂಡೋಗ್ತಾನೆ. ಅಲ್ಲ ನಮ್ರತ ಮೇಡಮ್ ಹೇಳ್ತಾ ಇರೋದು ಸರಿ ಇದೆ, ನೀವು ಯಾಕೆ ಕೇಳ್ತಾ ಇಲ್ಲ ಸರ್, ನೋಡಿ ಪವಿತ್ರ ಆಫೀಸ್ಗೆ ಹೋಗ್ತಾ ಇಲ್ಲ ಏನಿಲ್ಲ ನೀವು ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಇವಾಗ ಕೋಪ ಮಾಡ್ಕೊಂಡು, ನೋಡಿ ನಾನು ಆಫೀಸ್ಗೆ ಹೋಗ್ಬೇಕಂದ್ರೆ ನೀವು ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡಿದರೆ ಮಾತ್ರ ಆಫೀಸ್ಗೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ, ನಾನು ಹೋಗ್ತೀನಿ ಸರ್ ಅಂತೆಲ್ಲ ಹೇಳಿ ನೀರು ಕುಡಿದು ಬಿಕ್ಕಳಿಕೆ ಎಲ್ಲ ಕಡಿಮೆ ಆಗುತ್ತೆ, ಸರಿ ಆಫೀಸಿಗೆ ಫ್ರೆಶ್ ಅಪ್ ಆಗಬೇಕು, ಸರಿ ಅಂತೆಲ್ಲ ಹೇಳಿ ನಮ್ರತ ಮೇಡಮ್ ಮಾತಿಗೂ ಬೆಲೆ ಕೊಡಬೇಕು ನೀವು ಅಂತೆಲ್ಲ ಸರಿ ಅಂತೆಲ್ಲ ಹೇಳಿ ಇಲ್ಲಿ ಓಕೆ ಅಂದಿದ್ದಾರೆ. ಇಲ್ಲಿ ರಾಧಿಕಾ ರೂಮಲ್ಲಿ ಒಬ್ಬರೇ ಯೋಚನೆ ಮಾಡ್ಕೊತ ಕುಂತಿದ್ದಾರೆ. ಟೈಮಿಗೆ ಇದೇ ಟೈಮಿಗೆ ಇಲ್ಲಿ ಪವಿತ್ರ ಡೋರು ಲಾಕ್ ಮಾಡ್ತಾರೆ. ಅಂದರೆ ಯಜಮಾನಮ್ಮ ಅಂತೆಲ್ಲ ಹೇಳಿ
ಒಳಗಡೆ ಹೋದಾಗ ಏನು ನಾನೇನೋ ನಿನ್ನ ಪ್ರೀತಿಯಿಂದ ನಿನಗೆ ಆರಾಮಿಲ್ಲ ಅಂತ ಡಾಕ್ಟ್ರನ್ನ ಕರೆಸಿಲ್ಲ, ನಿಂಗೆ ಆರಾಮಿಲ್ಲ ಅಂಥೇಳಿ ನನ್ನ ಮಗ ನಿನ್ನ ಸೇವೆ ಮಾಡ್ಕೊತ ಆಫೀಸ್ಗೆ ಹೋಗ್ಲಾರ್ದಂಗೆ ಹಿಂದೆ ಮುಂದೆ ಸುಳಿತಾ ಇರೋದು ನನಗೆ ನೋಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಾನು ಕರೆಸಿದ್ದೀನಿ ಅಂತಲ್ಲ. ಸರಿ, ಅದಕ್ಕೂ ಮುಂಚೆ ಇಲ್ಲಿ ಅವ್ರ ತಂದೆ ಫೋನ್ ಮಾಡಿರ್ತಾರೆ ಪವಿತ್ರಾಗ ಫೋನ್ ರಿಸೀವ್ ಮಾಡ್ತಾ ಇರೋಲ್ಲ. ಅಯ್ಯೋ ಅಪ್ಪ ಅಂತೆಲ್ಲ ಹೇಳಿದ್ರೆ, ಇಲ್ಲ ಬಿಡು, ಬ್ಯುಸಿ ಇರ್ತಾರೆ, ಅಳಿಯಂದ್ರು ಕೆಲಸ ಅದು ಇದು ಅಂತೆಲ್ಲ ಹೇಳಿ 24 ಆ ಮನೇಲಿ ಎಲ್ಲ ಕೆಲಸದವ್ರು ಇದ್ದಾರಪ್ಪ, ಹೇಳಿ ಅಳಿಯಂದ್ರ ಕೆಲಸ ಅವ್ರು ಮಾಡ್ಕೊಳೋಕ್ಕಾಗುತ್ತಾ, ಪವಿ ಇದ್ದಾಳೆ, ಪವಿ ಮಾಡಬೇಕು ಅಂತೆಲ್ಲ ಹೇಳ್ತಾ, ಅದೇನೋ ಇಲ್ಲ ಅಂದರೆ ನಾವೇ ಸಿಟಿಗೆ ಹೋಗಿ ನಾನೇನೋ ಪ್ರೀತಿಯಿಂದ ಮಾಡಿದ್ದಲ್ಲ, ನನ್ನ ಮಗ ಆಫೀಸ್ಗೆ ಹೋಗ್ತಾ ಇಲ್ಲ, ನಿನ್ನ ಸೇವೆನೇ ಮಾಡ್ಕೊ ಅಂತ ಮನೇಲಿದ್ದಾನೆ, ಹಾಗಾಗಿ ಮಾಡಿದ್ದು ಅಂತೆಲ್ಲ. ಅಲ್ಲ ಮೇಡಮ್, ಹೌದು, ನಾನು ಹೇಳಿದ್ದೇನು ಮಾಡಿಯಾ? ಮೇಡಮ್, ನನ್ನ ನೆನಪಿದೆ, ನೀನು ಹೋಗು ಇಲ್ಲಿದ್ದ ಅಂತೆಲ್ಲ ಹೇಳಿದೆ. ಇಲ್ಲ, ನಾನು ಹೇಳಿದ್ದು ನೀವು ನಿಮ್ಮ ಮಗನ ಹತ್ರ ಮಾತಾಡಬೇಕು ಅಂತೆಲ್ಲ ಹೇಳ್ತಾ, ನಾನು ನನ್ನ ಮಗನ ಹತ್ರ ಅದು ನೀನು ಇರೋವರೆಗೂ ದೇವ್ ಸಾರ್ ತುಂಬ ಬೇಜಾರಿದೆ, ನಿಮ್ಮ ಹತ್ರ ಸಹವಾಸ ಮಾಡಿದ್ಮೇಲೆ ಹಾಗೆ ಇರಬೇಕಾಗುತ್ತೆ, ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲಲ್ಲ ಅಂತೆಲ್ಲ ಹೇಳಿದೆ. ಹಾಗಲ್ಲ ಮೇಡಮ್, ಅದು ನಿಮ್ಮ ಜೊತೆ ಮಾತಾಡಬೇಕು ಅವರು ಅಂತೆಲ್ಲ ಹೇಳಿದೆ. ಇಲ್ಲ, ನಾನು ಮಾತಾಡಲ್ಲ ಅಂತೆಲ್ಲ ಹೇಳ್ತಾ, ನೀವು ಮಾತಾಡಿದ್ರೆ ನಾನು ನಿಮ್ಮ ಮನೆ ಬಿಟ್ಟು ಹೋಗಲ್ಲ, ನೀವು ಮಾತಾಡಿದ್ರೆ ನಾನು ನಿಮ್ಮ ಮನೆ ಬಿಟ್ಟು ಹೋಗಿ ನಾನು ದಾರಿ ಹುಡುಕ್ತೀನಿ ಅಂತೆಲ್ಲ ಹೇಳ್ತಾ, ಏನು ಹೆದರಿಸ್ತಾ ಇದೆಯಾ ಅಂತ. ಹೆದರಿಸೋದಿಲ್ಲ ಮೇಡಮ್, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ನಿಮಗೇನು ಬೇಕು ನೀವು ಕೊಡಿ, ನನಗೇನು ಬೇಕೋ ಅದನ್ನು ನಾನು ತೊಗೊತೀನಿ ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ಸಾಧ್ಯ ಇಲ್ಲ ಅಂತ, ಇಲ್ಲಾಂದರೆ ನಾನು ಬುಕ್ಕಿಗೆ ಹೋಗಲ್ಲ, ನಾನು ಇಲ್ಲೇ ಇದ್ದುಬಿಡ್ತೀನಿ ಅಂತೆಲ್ಲ ಹೇಳ್ತಾ. ಅದು ಮತ್ತು ಇವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಹಾಗೆ ಮಾತುಕತೆ ನಡೀತಾ ಇರಬೇಕಾದ್ರೆ ಆಮೇಲೆ ಇಬ್ಬರ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಪವಿತ್ರಾಗೆ ಸರಿ ಮಾತಾಡ್ತೀನಿ ಅಂತೆಲ್ಲ ಹೇಳಿ ಪವಿತ್ರಾಗೆ ಮಾತು ಕೊಡ್ತಾರೆ ಅವರು. ಈ ಕಡೆ ಪವಿತ್ರ ರೂಮಿಂದ ಆಚೆ ಬರ್ಬೇಕಾದ್ರೆ ಅವ್ರ ತಂದೆ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಲ್ಲ ಪವಿತ್ರ, ಬೇಜಾರು ಮಾಡ್ಕೊತಾಳೆ, ಇಲ್ಲೇ ಸುದ್ದಿ ಎಲ್ಲ ಹೇಳ್ಬಾರ್ದು ಅಂತೆಲ್ಲ ಹೇಳಿ. ಅವ್ರ ತಮ್ಮ ಇದು ನೋಡು, ಫೋನ್ ಯಾಕೆ ಎತ್ತಲ್ಲ ಅಂದರೆ ನಾವು ಅಲ್ಲಿಗೆ ಕರೆಸ್ತೀವಿ, ಇಲ್ಲಾಂದರೆ ನಾವೇ ಸಿಟಿಗೆ ಹೋಗ್ತೀವಿ ಅಂತ ಹಂಗೆ ಮಾಡ್ತಾ ಇರೋದು. ನಾನು ಬಾವಾಗ ಫೋನ್ ಮಾಡ್ತೀನಿ, ಬೇಡ ಅಳಿಯಂದ್ರಿಗೆ ನೀನು ಫೋನ್ ಮಾಡಬೇಡ, ಇಷ್ಟೊತ್ತಲ್ಲಿ ಊಟ ಟೈಮ್ ಆಗುತ್ತೆ, ಫೋನ್ ರಿಸೀವ್ ಮಾಡಲ್ಲ, ಆಮೇಲೆ ಏನಾದರೂ ರಿಸೀವ್ ಮಾಡ್ಬೋದು, ನೀನು ಸ್ವಲ್ಪ ಸುಮ್ಮನೆ ಇರು ಅಂತೆಲ್ಲ ಹೇಳ್ತಾರೆ. ಇಲ್ಲ ಬಿಡು, ನಾನು ಸುಮ್ಮನೆ ಇರಲ್ಲ, ನಾನು ಬೆಳಿಗ್ಗೆ ಬೇಡ ಅಳಿಯಂದ್ರಿಗೆ ಫೋನ್ ಮಾಡಿದರೆ ಇವಾಗ ಮಾಡೋದು ಬೇಡ, ಬೆಳಿಗ್ಗೆ ಮಾಡೋಣ ಫೋನು ಅಂತೆಲ್ಲ ಹೇಳಿ ಅವರು ಸುಮಂತಾಗಿ ಅವ್ರ ತಂದೆ ಸಮಾಧಾನ ಮಾಡಿಸಿದಾಗ ಪವಿತ್ರ ಫೋನ್ ರಿಸೀವ್ ಮಾಡಲ್ಲ. ಪವಿತ್ರ ಸುಮ್ಮನೆ ಹಾಗೆ ಹೋಗುತ್ತಾ. ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ, ನಮ್ರತಾ ದೇವ್ಗೆ ಹೇಳ್ತಾನೆ, ದೇವ್ ಅದು ಅಂದರೆ ಏನು ನಮ್ರತಾ ಅಂತಂದಾಗ ಅತ್ತೆ ನಿನ್ನ ಹತ್ರ ಮಾತಾಡಬೇಕಂತೆ. ಹೌದಾ, ಏನಂತೆ ಅಂತ ಗೊತ್ತಿಲ್ಲ, ಏನೋ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದಾರೆ ಅಂತಂದೆ. ಹೌದಾ ಅಂತಲ್ಲ, ಅಮ್ಮ ಅಂತ ಓಡಿ ಬರ್ತಿರ್ತಾನೆ ದೇವ್. ಅಮ್ಮ ಅಂತ ಓಡಿ ಬಂದ, ಅಮ್ಮ ನೀನು ಮಾತಾಡಿಲ್ಲ ಅಂದರೆ ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ಅಮ್ಮ, ಪ್ಲೀಸ್ ಅಮ್ಮ, ನನ್ನ ಹತ್ರ ಮಾತಾಡಿದ್ದೆ ಥ್ಯಾಂಕ್ಸ್ ಅಮ್ಮ, ನೀನು ಮಾತಾಡಿಲ್ಲ ಅಂದರೆ ನನಗೆಲ್ಲ ಎಷ್ಟು ಹಿಂಸೆ ನರಕ ಅನುಭವಿಸ್ತೀನಿ ಅಂದರೆ ಗೊತ್ತಾ, ನೀನು ಸತ್ತೋಗ್ಬಿಡ್ಬೇಕು, ಯಾಕಾದರೂ ಬದುಕಿದ್ದೀನಿ ಅಂತ ಅನಿಸುತ್ತೆ ಅಂತೆಲ್ಲ ಹೇಳಿ ಅವರಮ್ಮಂದು ಕಾಲೆಲ್ಲ ಮುಗಿತಾನೆ. ಕಾಲು ಮುಗಿದಿದ್ದು ತೆಗೆಸಿ ಅವರಮ್ಮ ಎಬ್ಬಿಸಿ ಕೂಡಿಸಿದ್ಮೇಲೆ ಅಮ್ಮನ ಮಡಿಲಲ್ಲಿ ಮಲಗಿದೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಬರ್ತಾ ಎಪಿಸೋಡಲ್ಲಿ ಏನೋ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತಂದರೆ ಇಲ್ಲಿ ರಾಧಿಕಾ ಅವರು ನಿನ್ನನ್ನು ದೇವ್ ಮನಸ್ಸು ಗೆಲ್ಲೋದಷ್ಟೇ ನಿನ್ನ ಕೆಲಸ. ರಾಧಿಕಾ ನಮ್ಮ ಮನೆಯಿಂದ ರಾಧಿಕಾ ಮೇಡಮ್ ಅವ್ರು ಹೇಳಿರ್ತಾರಲ್ಲ, ನಾನು ಮನೆಯಿಂದ ಹೆಂಗೆ ಆಚೆ ಹಾಕಬೇಕು ಅನ್ನೋದು ನಾನು ಪ್ಲ್ಯಾನ್ ಮಾಡ್ತೀನಿ, ಬಟ್ ನಿನ್ನ ದೇವ್ ಮನಸ್ಸಷ್ಟೇ ಗೆಲ್ಲೋದು ನಿನ್ನ ಮುಖ್ಯ ಅಂತ. ಇಲ್ಲಿ ರಾಧಿಕಾ ಮೇಡಮ್ ಅವರೇ ಏನು ಮಾಡ್ತಾರೆ ಅನ್ನೋದು ತುಂಬ ಟ್ವಿಸ್ಟ್ ಇಟ್ಟಿದ್ದಾರೆ. ಚೆನ್ನಾಗಿದೆ ನಾಳೆ ಎಪಿಸೋಡ್ನ. ಅಮ್ಮ ಮಗ ಒಂದಾಗಿರ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇಲ್ಲಿ ಪವಿತ್ರನ ಹೊರಗೆ ಹಾಕೋಕ್ಕೆ ಮೇಡಮ್ ಸಖತ್ತೇ ಪ್ಲ್ಯಾನ್ ಮಾಡಿದ್ದಾರೆ.